ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಹೇಳೋಣ ಅಂತ ಹೇಳಿ ಅಲಾರಾಮ್ ಇಟ್ಕೊಂಡೆ 5 o'clockಗೆ. ಆದರೆ ನೈಟು ನಿದ್ದೆ ಬರಲಿಲ್ಲ ಯಾಕೋ. ಎದ್ದಾಗ 6 o'clock ಆಗಿತ್ತು. ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದು ಬಾಗಿಲು ಕಸ ಗುಡಿಸಿ ತೊಳೆದು ರಂಗೋಲಿ ಬಿಟ್ಕೊಂಡೆ. ನನಗಂತೂ ರಂಗೋಲಿ ಬಿಡೋದು ಅಂದರೆ ತುಂಬ ಇಷ್ಟ. ನಾನು ಡೈಲಿ ಮನೇಲಿ ರಂಗೋಲಿ ಬಿಡಬೇಕಾದ್ರೆ ನಾನು ಬಣ್ಣ ಹಚ್ತೀನಿ. ಸೊ ಹಾಗೆ ಇವತ್ತು ಕೂಡ ರಂಗೋಲಿಯನ್ನು ಬಿಟ್ಟು ಬಣ್ಣವನ್ನು ಹಚ್ಚಿದೆ. ಸೊ ನಾನು ನಿನ್ನೆ ಬಿಟ್ಟಿರೋ ವೀಡಿಯೋದಲ್ಲಿ ಫ್ರೆಂಡ್ಸ್ ಒಂದು ಲೈಕು ಕೂಡ ನಿಜವಾಗ್ಲೂ ಬಂದಿಲ್ಲ. ಪ್ಲೀಸ್ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋದಕ್ಕೆ ಇನ್ನೂ ಕೂಡ ಖುಷಿ ಆಗುತ್ತೆ. ಹೆಚ್ಚು ವಿಡಿಯೋ ಮಾಡ್ಬೋದು. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಇದು ನನ್ನ ಹೊಸ ವಿಡಿಯೋ ಆಗಿರೋದ್ರಿಂದ ನನಗೆ ಹೇಗೆ ವಿಡಿಯೋ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಕ್ಷಮಿಸ್ಬಿಡಿ. ನೆಕ್ಸ್ಟು ಮನಿ ಪ್ಲಾಂಟ್ ಹತ್ರ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ತುಳಸಿ ಗಿಡದ ಹತ್ರ ಬಂದು ಅಲ್ಲೂ ಕೂಡ ಒಂದು ಪುಟ್ಟದಾಗಿ ರಂಗೋಲಿಯನ್ನು ಹಾಕ್ಕೊಂಡೆ. ರಂಗೋಲಿ ಎಲ್ಲ ಬಿಡು ಅಷ್ಟರಲ್ಲಿ ಅಮ್ಮ ಮನೆ ಕಸ ಗುಡಿಸ್ಕೊಂಡ್ರು. ನಮ್ಮ ಮನೇಲಿ ಕೆಲಸದವರು 10:30 ಬರೋದ್ರಿಂದ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ನಾವೇ ಗೂಡಿಸ್ಕೊಂಡ್ವಿ. ನಿನ್ನೆ ರಾಮನವಮಿಗೆ ಮನೆ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಅಷ್ಟೇನು ಗಲೀಜಿರಲಿಲ್ಲ ಮನೇಲಿ. ನನಗೆ ಫ್ಲವರ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಮನೆ ಹತ್ರ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗಕ್ಕೂ ನಾನು ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ನಾನು ಪ್ರತಿನಿತ್ಯವೂ ಕೂಡ ಮನೆ ಹತ್ರ ಬಿಟ್ಟಿರೋ ಹೂವದಲ್ಲೇ ಪೂಜೆ ಮಾಡೋದು. ಆದರೆ ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಹೊರಗಡೆಯಿಂದ ತಂದು ಹೂವನ್ನು ಗ್ರ್ಯಾಂಡಾಗಿ ಮನೇಲಿ ಎಷ್ಟು ಬೇಕೋ ಅಷ್ಟಕ್ಕೆ ಪೂಜೆ ಮಾಡ್ಕೋತೀನಿ. ಸೊ ಮನೆ ಹತ್ರನೇ ಬಿಟ್ಟಿರೋ ಶಂಖಪುಷ್ಪ, ನಿತ್ಯ ಪುಷ್ಪ, ದಾಸವಾಳ ಮತ್ತು ಸ್ವಲ್ಪ ಮಲ್ಲಿಗೆ ಹೂವನ್ನು ನಾನು ತೊಗೊಂಡೆ ಪೂಜೆಗೆ ಅಂತ ಹೇಳಿ. ಟೋಟಲ್ ಇಷ್ಟು ಹೂವು ಕಲೆಕ್ಟ್ ಆಯಿತು ಪೂಜೆಗೆ. ನಂತರ ದೇವರಿಗೆ ಹೂವು ಇಟ್ಟು ತುಳಸಿ ಪೂಜೆ ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯ ನೀಡಿ ಮನೆಯ ಒಳಗಡೆ ಬಂದು ದೇವರಿಗೆ ಪೂಜೆಯನ್ನು ಮಾಡಿಕೊಂಡೆ. ಡೈಲಿ ಹೀಗೇ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡ್ಕೋತೀನಿ. ಸೊ ಆವತ್ತಿನ ವಾರ ಯಾವುದಾಗಿರುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಹಾಗೆಯೇ ಇವತ್ತು ಕೂಡ ಮನೆ ಪಕ್ಕದಲ್ಲೇ ದೇವಸ್ಥಾನ ಇತ್ತು, ದೇವಸ್ಥಾನಕ್ಕೆ ಹೋಗಿ ಬಂದೆ. ನಂತರ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿಗೆ ಇಟ್ಕೊಂಡು ಜೊತೆಲೇ ಚಟ್ನಿ ರುಬ್ಕೊಂಡು ಹಾಗೆ ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಹೇಳಿ ದೋಸೆಗೆ ಕ್ಯಾರೆಟ್ ಪಲ್ಯವನ್ನು ಮಾಡಿಕೊಂಡೆ. ಪಲ್ಯ ಅಂತೂ ತುಂಬ ಚೆನ್ನಾಗಾಯಿತು. ದೋಸೆಗಂತೂ ತುಂಬ ಚೆನ್ನಾಗಿತ್ತು ಪಲ್ಯ. ಫೈನಲಿ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿನ್ನೋ ಕೂತ್ಕೊಂಡೆ. ಇವತ್ತು ಈ ದಿನದ ವ್ಲಾಗ್ ಆಗಿತ್ತು. ಪ್ಲೀಸ್ ಇದೇ ಥರ ಹೆಚ್ಚು ವಿಡಿಯೋಗಾಗಿ ಲೈಕ್ಸ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು.